ನಮಸ್ಕಾರ. ಇದು ಧರ್ಮಸ್ಥಳದಲ್ಲಿ ಸೌಜನ್ಯಳ ಪರವಾಗಿ ನ್ಯಾಯ ಕೇಳ್ತಾ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ. ಇಂತಹ ಗೂಂಡಾಗಳಿಂದಾನೇ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು, ಕಳಂಕ ಬರ್ತಾ ಇರೋದು. ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣುಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ, ಯಾಕೆ ಕೋಪ ಬರ್ತಾ ಇದೆ, ಇವರಿಂದ ಯಾರಿದ್ದಾರೆ, ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತ್ಯತೆ ತಿಳ್ಕೋಬೇಕು. ಜನ ಅರ್ಥ ಮಾಡ್ಕೊಳ್ಳಿ, ನ್ಯಾಯ ಕೇಳೋದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಧರ್ಮಸ್ಥಳ ನೇತ್ರಾವತಿ ಹತ್ತಿರ ಬಂಗ್ಲೆಗುಡ್ಡೆ ಸಮೀಪ ಎಲ್ಲಿ ಅನೇಕ ಶವಗಳು, ಕಳೆಬರಗಳು, ಅತ್ಯಾಚಾರ, ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಂತಹ ಅಸ್ಥಿಪಂಜರಗಳು ಸಿಕ್ಕಿದೆ. ಅದನ್ನು ವರದಿ ಮಾಡೋಕ್ಕೆ ಹೋದಂತಹ SITಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಅದನ್ನು ವರದಿ ಮಾಡೋದಕ್ಕೆ ಹೋದಂತಹ 3 ಜನ ಪ್ರಮುಖ ಮಾಧ್ಯಮದವರ ಮೇಲೆ, ಅದು ಕೂಡ್ಲಾ ರಾಂಪೇಜ್ ಅಭಿ ಅವ್ರ ಮೇಲೆ, ಯುನೈಟೆಡ್ ಮೀಡಿಯಾ ಅಭಿ ಅವ್ರ ಮೇಲೆ, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವ್ರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ನಕಲಿ ದೇವಮಾನವವನ್ನು ಸಾಕಿದಂತಹ ರೌಡಿಗಳು. ಅದರಲ್ಲಿ ಆರಿಗ ಅಂಥೇಳಿ, ಆ ಆರಿಗ ಅನ್ನೋನ ಮನೆ ಹತ್ರನೇ ಡಬಲ್ ಮರ್ಡರ್ ಕೇಸ್ ಆದಾಗ ಡಾಗ್ ಸ್ಕ್ವಾಡ್ ಅವನ ಮನೆ ಮುಂದೆನೆ ಹೋಗಿ ನಿಂತಿತ್ತು. ಇವನೊಬ್ಬ ನೋಟೆಡ್ ರೌಡಿ, ಇವನೊಬ್ಬ ಸಾಕಿದಂತಹ ರೌಡಿ. ಅವನು ಹರ್ಷೇಂದ್ರ ಜೈನ್ ಆದೇಶದ ಮೇರೆಗೆ ಹೋಗಿ ಗಂಭೀರವಾಗಿ ಮಾಧ್ಯಮದವರ ಮೇಲೇನೆ ನೇರವಾಗಿ ಹಲ್ಲೆ ಮಾಡಿದ್ದಾರೆ. ಗಂಭೀರ ಗಾಯ ಆಗಿ ಅವರು ಈಗ ಆಸ್ಪತ್ರೆಯಿಂದ ಸೇರ್ಕೊಂಡಿದ್ದಾರೆ. ಕಳೆದ 15 ದಿನಗಳಿಂದ ಹೇಳ್ತಾ ಇದ್ದಾರೆ, ಜನಗಳು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಅಂತೇಳಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ರೆ ತಮಾಷೆ ನೋಡ್ಕೊಂಡು ಇಟ್ಕೊಂಡಿದ್ದಾರೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು. ಏನಂತ ಹೇಳ್ಬೇಕಿದಕ್ಕೆ? ಆ 3rd ಕ್ಲಾಸ್ ಲೋಫರ್ ರಾಕೇಶ್ ಶೆಟ್ಟಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬಂದು ಬೈತಾನೆ. ಅವನು ಬರ್ತಾನೆ ಅಂತ ಹೇಳಿದ್ರೆ ಒಂದು 50-100 ಜನ ಆ ಸಾಕಿದಂತ ರೌಡಿಗಳನ್ನ ಕರೆಸ್ತಾರೆ. ಪೊಲೀಸರು ಏನು ಮಾತಾಡಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠರು ಯಾರು ಅರುಣ್ ಕುಮಾರ್ ಸಾಹೇಬ್ರ ನಾನು ಕೇಳ್ತಾ ಇದ್ದೀನಿ. ಮೂಳೆಗಳನ್ನ ಹೊರಗಡೆ ತಂದ ತಕ್ಷಣನೇ ಅವನು ಭೀಮಾ ಅನ್ನೋನು ಓಡಿ ಹೋಗ್ತಾನೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಓಡಿ ಹೋದ? ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ಲಿಲ್ವಾ ನಿಮಗೆ? ಓಪನ್ ಆಗಿ ನಾವು ಹೇಳ್ತಾ ಇದೀವಿ, ನೋಡಿ ಅಲ್ಲಿ ಗಲಾಟೆ ಆಗುತ್ತೆ, ಪೊಲೀಸರು ನೇಮಿಸ್ರಿ ಅಂತ ಹೇಳಿದ್ರೆ ಈಗ PSI ಹೇಳ್ತಾರೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಕತ್ತೆ ಕಾಯ್ತಾ ಇದ್ದಾರಾ? 12 ವರ್ಷದಿಂದ ಹಿಂದೆನೂ ಇದೇ ರೀತಿ ಮಾಡಿ ಪ್ರಕರಣವನ್ನು ಹಾಳು ಮಾಡಿದ್ದೇ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು. ಈಗ ಮತ್ತದನ್ನೇ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಮಧ್ಯಾಹ್ನ ಈ ಹಲ್ಲೆ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಇವತ್ತು ಮಧ್ಯಾಹ್ನ ಮಾನ್ಯ ಕೋರ್ಟ್ನಲ್ಲಿ ಏನಾಗಿದೆ, ಇವರು ಏನು ಈ ನಕಲಿ ದೇವಮಾನವನ ತಮ್ಮ ಹರ್ಷೇಂದ್ರ ಜೈನ್ ತಂದಿದ್ನಲ್ಲ, ಅವನ ಮೇಲೆ ಏನು ಮಾತಾಡಬಾರದು ಅಂತ ಹೇಳಿ ಆ ಸ್ಟೇ ಸಂಪೂರ್ಣವಾಗಿ ತೆರವುಗೊಳಿಸಿದೆ. ಮಾಧ್ಯಮದವರು ಅಭಿವ್ಯಕ್ತ ಪಡಿಸಬಹುದು ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿದೆ. ಆ ಸಿಟ್ಟಿಟ್ಕೊಂಡು ಇವತ್ತು ನೇರವಾಗಿ ಮಾಧ್ಯಮದವ್ರನ್ನೇ ಹಲ್ಲೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಅಲ್ಲಿ ನೆರೆದಂತಹ ಅನೇಕ ಸ್ಟೇಟ್ ಚಾನೆಲ್, ನ್ಯಾಷನಲ್ ಚಾನೆಲ್, ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ಗಳಿಗೂ ಕೂಡ ಕೆಟ್ಟದಾಗಿ ಬೈದಿದ್ದಾರೆ, ಹೊಲಸಾಗಿ ಬೈದಿದ್ದಾರೆ, ಹೊಡೆದಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾಧ್ಯಮದವ್ರನ್ನ ಹೆದರಿಸೋ ಕೆಲಸ. ಆನಂತರ ಮೊನ್ನೆ ಅಲ್ಲಿ ಬಂದಂತರ ಯಾತ್ರಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಬಂದಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಭಕ್ತಾದಿಗಳ ಮೇಲೆ ಇದೇ ರೌಡಿಗಳು, ಇದೇ ಪುಡಾರಿಗಳು ಹಲ್ಲೆ ಮಾಡಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ, ಸುಮ್ಮನೆ ತೆಪ್ಪಿಗೆ ಕೂತ್ಕೊಂಡಿದ್ದಾರೆ. ಅರುಣ್ ಕುಮಾರ್ ಸಾಹೇಬ್ರೆ, ನೀವು ಬರೀ ಪತ್ರಿಕಾ ಪ್ರಕಟಣೆ ಕೊಡೋದಲ್ಲ, ನಿಮ್ಮ ಮೇಲೆ ಬಹಳ ಗೌರವ ಇದೆ, ಬಹಳಷ್ಟು ನಿರೀಕ್ಷೆ ಇದೆ. ಯಾಕೆ L&O ಆರ್ಡರ್ ಮೇಂಟೈನ್ ಮಾಡ್ತಾ ಇಲ್ಲ ನೀವು? ಲಾ ಅಂಡ್ ಆರ್ಡರ್ ಎಲ್ಲಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಧಾರಾಳವಾಗಿ ಬಂದವನು ಲೋಫರ್ ರಾಕೇಶ್ ಶೆಟ್ಟಿ ಅಂತವನು ಇನ್ಯಾವನವನು ಬಂದು ಕೆಟ್ಟ ಕೊಳಗ ಬೈತಾನೆ, ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬೈತಾನೆ. ಪೊಲೀಸರು ತಮಾಷೆ ನೋಡ್ಕೊಂಡು ಕುದಿರ್ತಾರೆ. ಇನ್ನೊಂದು ಪ್ರಮುಖ ಕಾರಣ, SIT ಅವರು ಏನು ಒಂದು ಹೆಲ್ಪ್ ಲೈನ್ ಹಾಕಿದ್ದಾರೆ. ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ, ನಮ್ಮ ಸಂಬಂಧಿಕರು ಕೂಡ ಕಾಣೆಯಾಗಿದ್ದಾರೆ. ಸುಮಾರು ಜನ ಹೇಳ್ತಾ ಇದ್ದಾರೆ, ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾರು ಕೂಡ ದೂರನ್ನ ದಾಖಲು ಮಾಡಬಾರದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇದು ನಕಲಿ ದೇವಮಾನವ ವೀರೇಂದ್ರ ಜೈನ್ ಅವನದೇ ಕೆಲಸ. ಅವರು ಉಳ್ಕೊಳ್ಳೋದಕ್ಕೆ ಇವತ್ತು ರೌಡಿಸಂಗೆ ಶರಣಾಗಿದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇವತ್ತು
ಇವತ್ತು ಅನೇಕ ಜನ ಬರ್ತಾ ಇದ್ದಾರೆ, ನಮಗೂ ಕೂಡ ನಮ್ದು ಸಂಬಂಧಿಕರು ಕಳ್ಕೊಂಡಿದ್ದಾರೆ, ನಾವು ಕಳ್ಕೊಂಡಿದ್ದೀವಿ, ನಮ್ಮ ಮನೆ ಹುಡುಗಿ ಹೋಗಿದೆ ಅಂತೇಳಿ ಬರೋದಕ್ಕೆ ಅವರು ಸಿದ್ಧರಾಗಿದ್ದರು. ಅಂತ ಹೊತ್ತಿನಲ್ಲಿ ಮಾಧ್ಯಮದವ್ರನ್ನ ಹೆದರಿಸಿ ಒಂದು ಭಯಭೀತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಹರ್ಷೇಂದ್ರ ಜೈನನ್ನ ಒದ್ದು ಒಳಗಡೆ ಹಾಕಬೇಕು, ಬರೀ ನೋಟಿಸ್ ಕೊಟ್ಟರೆ ಆಗುದಿಲ್ಲ. ಇದೇ ರೀತಿ ಏನಾದರೂ ಮಾಡಿದ್ರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ. ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು, ಧರ್ಮಸ್ಥಳದ ಪೊಲೀಸರು, ಬೆಳ್ತಂಗಡಿಯ ಪೊಲೀಸರಾಗಬೇಕು. ನಾಚಿಕೆ ಆಗಬೇಕು, ಪೊಲೀಸರಿಗೆ ನಾಚಿಕೆ ಆಗಬೇಕು. ಶೇಮ್ ಆನ್ ಯುವರ್ ಪಾರ್ಟ್. ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ವೀರೇಂದ್ರ ಜೈನನ್ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾರ್ಕೊಂಡಿದ್ದೀರಿ, ನಿಮ್ಮ ಖಾಕಿ ಮಾರ್ಕೊಂಡಿದ್ದೀರಾ ನೀವು. ನಾಲಾಯಕಗಳು, ನಾಚಿಕೆ ಆಗಬೇಕು ನಿಮಗೆ. ಪೊಲೀಸರಿಗೆ ಥೋ ಅಂತ ಉಗಿತಿದ್ದಾರೆ ಜನರೆಲ್ಲರೂ. ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು. ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅವನು. ಮೊನ್ನೆ ಹೋಗಿ ತೊಳಾಡ್ತಾರೆ, ದೂಡ್ತಾರೆ, ಕೆಟ್ಟದಾಗಿ ಹೊಲಸು ಬೈತಾರೆ, ಸೂಮಗ ಬೋಮಗ ಅಂತ ಬೈತಾರೆ. ಪೊಲೀಸರು ಸುಮ್ಮನೆ ಕುತ್ಕೊಂಡಿದ್ದಾರೆ. ಹೋಗ್ರಿ, ಎಲ್ಲಾದ್ರೂ ವರದಿ ಬಿಚ್ಚ ಚಪ್ಪಲಿ ತೊಳೆಯಕ್ ಹೋಗ್ರಿ ನೀವು ಅಲ್ಲಿ. ಪೊಲೀಸರು ಎಷ್ಟೋ ಸರಿ ಹೇಳ್ಬೇಕು ನಿಮಗೆ, ಧರ್ಮಸ್ಥಳ ಪೊಲೀಸರಿಗೆ, ಬೆಳ್ತಂಗಡಿ ಪೊಲೀಸರಿಗೆ. ಅರುಣ್ ಕುಮಾರ್ ಸಾಹೇಬ್ರೆ, ನೀವು ಬರೀ ನೋಟಿಸ್ ಕೊಡೋದು, ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಸಾಕಾಗುದಿಲ್ಲ. ಎಲ್ಲರನ್ನು ಕೂಡ ಹೆಡೆ ಮುರೆ ಕೊಟ್ಟು ಒದ್ದು ಒಳಗಡೆ ಹಾಕಿದ್ರೆ ಸರಿ. ಇಲ್ಲ ಅಂತಂದ್ರೆ ನೋಡಿ, ಭಕ್ತರ ಸಂಖ್ಯೆ, ಹೋರಾಟಗಾರರ ಸಂಖ್ಯೆ, ಜನಸಾಮಾನ್ಯರ ಸಂಖ್ಯೆ, ಕೋಟ್ಯಾಂತರ ಜನ ಬರ್ತಾರೆ. ಈಗ ಕೋಟ್ಯಾಂತರ ಜನ ಬರ್ತಾರೆ. ನೀವೇ ಕಾರಣ, ಪೊಲೀಸರೇ ಕಾರಣ. ಏನಾದ್ರೂ ಆಗ್ಬೇಕು, ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗ್ಬೇಕು, ನೀವೇ ಪೊಲೀಸರ ಕಾರಣ. ಹರ್ಷೇಂದ್ರನ್ ಒದ್ದು ಕರ್ಕೊಂಡು ನಾವೇ ಒದ್ದು ಹೊರಗೆ ಹಾಕ್ತೀವನ್ನ. ಥೂ ಲೋಫರ್ ನನ್ನ ಮಕ್ಕಳು. ದೇವಸ್ಥಾನ ನಡೆಸ್ತಾರಂತೆ ಬೇವರ್ಸಿಗಳು. ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ. ನಾನು ಬಹಳ ಖಡಕ್ ಆಗಿ ಹೇಳ್ತಾ ಇದ್ದೀನಿ. ಬರೀ ಮಾತು ಅಲ್ಲ, ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ನಮ್ಮ ತಾಳ್ಮೆಯನ್ನ ಕೆಣಕಬೇಡಿ, ಪರೀಕ್ಷೆ ಮಾಡಬೇಡಿ ಅನ್ನೋ ಮಾತು ಹೇಳ್ತಾ ಇದ್ದೀನಿ ನಾನು. ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗೋ ಪರಿಣಾಮಕ್ಕೆ ಪೊಲೀಸರೇ ನೇರ ಹೊಣೆ.